ಹಾಯ್ ಎಲ್ಲ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಒಂದು ಸಖತ್ತಾಗಿದೆ, ಸೂಪರ್ ಆಗಿದೆ. ಬನ್ನಿ ನೋಡೋಣ. ವೀಕ್ಷಕರೇ, ನೀವು ನೋಡಬಹುದಾದ ವಿಡಿಯೋ ಅಂದರೆ ಯಾವುದು ಗೊತ್ತಾ? ಅದುವೇ ನಮ್ಮ ಭಾರತದ ಹೃದಯದಲ್ಲಿರುವ ಶಾಂತಿಯ ನೆಲೆ ಸಬರಮತಿ ಆಶ್ರಮದ ಬಗ್ಗೆ. ಈ ಆಶ್ರಮ ಗಾಂಧೀಜಿಯವರ ಜೀವನದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು ವೀಕ್ಷಕರೇ. ಅದುವೇ ಸಬರಮತಿ ಆಶ್ರಮ. ಬನ್ನಿ ವೀಕ್ಷಕರೇ, ನಾವು ನೋಡೋಣ ಸಬರಮತಿ ಆಶ್ರಮನ. ಸಬರಮತಿ ನದಿಯ ತೀರದಲ್ಲಿದ್ದು ಇದು ಗುಜರಾತ್ ರಾಜ್ಯದಲ್ಲಿದೆ. 1917ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಈ ಆಶ್ರಮವನ್ನು ಸ್ಥಾಪಿಸಿದರು ವೀಕ್ಷಕರೇ. ಗಾಂಧೀಜಿಯವರು ಇಲ್ಲೇ 13 ವರ್ಷಗಳ ಕಾಲ ವಾಸವಿದ್ದು ಹಲವು ರಾಷ್ಟ್ರೀಯ ಚಳುವಳಿಗಳಿಗೆ ದಾರಿ ಹಿಡಿದರು ವೀಕ್ಷಕರೇ. ಇಲ್ಲೇ ಈ ಆಶ್ರಮದಲ್ಲೇ. ಆಶ್ರಮದ ಒಳಗಿನ ಪ್ರಮುಖ ಸ್ಥಳಗಳನ್ನು ನೋಡೋಣ ಬನ್ನಿ ವೀಕ್ಷಕರೇ. ಹೃದಯ ಕುಂಜ್, ಇದು ಗಾಂಧೀಜಿಯವರ ನಿವಾಸ. ಅಲ್ಲಿ ಅವರು ಬಳಸುತ್ತಿದ್ದ ವಸ್ತುಗಳು ಇಂದಿಗೂ ಸುರಕ್ಷಿತವಾಗಿದೆ ವೀಕ್ಷಕರೇ. ಅದನ್ನು ನೋಡಬಹುದು ನಾವು. ವಿನೋಬಾ ಮೀರಾ ಕುಂಜ್, ವಿನೋಬಾ ಭಾವೆ ಮತ್ತು ಮೀರಾ ಬೆಹನ್ ವಾಸಿಸಿದ ಸ್ಥಳ ಇದು ವೀಕ್ಷಕರೇ. ಸಂಗ್ರಹಾಲಯ, ಗಾಂಧೀಜಿಯವರು ಪತ್ರಗಳು, ಬರಹಗಳು ಮತ್ತು ಫೋಟೋಗಳು ಪ್ರದರ್ಶನದಲ್ಲಿದೆ ವೀಕ್ಷಕರೇ. ಗಾಂಧೀಜಿಯವರ ಆಶಯಗಳು ನೋಡೋಣ ವೀಕ್ಷಕರೇ. ಸತ್ಯ, ಅಹಿಂಸೆ, ಸ್ವದೇಶಿ, ಸೇವಾ ಮನೋಭಾವ. ಆಶ್ರಮದಲ್ಲಿನ ಜೀವನ ಸಂಪೂರ್ಣ ಸರಳತೆ, ಶುದ್ಧತೆ ಮತ್ತು ಶ್ರಮದ ಮೇಲೆ ಆಧಾರವಾಗಿತ್ತು ವೀಕ್ಷಕರೇ. ಈ ಸಬರಮತಿ ಆಶ್ರಮದ ಮುಖ್ಯ ಉದ್ದೇಶವಾಗಿತ್ತು. ಇಂದು ಇದು ರಾಷ್ಟ್ರ ಸ್ಮಾರಕವಾಗಿ ಉಳಿದಿದ್ದು ಲಕ್ಷಾಂತರ ಜನರು ಭೇಟಿ ನೀಡುತ್ತಾರೆ ವೀಕ್ಷಕರೇ ನಮ್ಮ ಸಬರಮತಿ ಆಶ್ರಮಕ್ಕೆ. ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ ಮತ್ತು ಶಾಂತಿ ಅಹಿಂಸೆಯ ಅಧ್ಯಯನಕ್ಕೆ ಮಹತ್ವವಾದ ಕೇಂದ್ರವಾಗಿದೆ. ಇಡೀ ಜಗತ್ತಿಗೆ ಗಾಂಧೀಜಿಯವರ ಚಿಂತನೆಗಳನ್ನು ಪರಿಚಯಿಸುವ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತದೆ ವೀಕ್ಷಕರೇ. ಅದೇ ಸಬರಮತಿ ಆಶ್ರಮ. ಸಬರಮತಿ ಆಶ್ರಮವು ಕೇವಲ ಇತಿಹಾಸವಲ್ಲ, ಅದು ಒಂದು ಚಿಂತನೆ, ಜೀವನ ಶೈಲಿ ಮತ್ತು ಶಾಂತಿಯ ಪಾಠ. ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಇಂದಿನ ಕಾಲಕ್ಕೂ ಅನ್ವಯಿಸುತ್ತವೆ. ನಾವೆಲ್ಲರೂ ಅವರ ಮಾರ್ಗದಲ್ಲಿ ಒಂದು ಹೆಜ್ಜೆ ನಡೆದರೆ ಅದು ನಿಜವಾದ ಗೌರವ ಅಲ್ವಾ ವೀಕ್ಷಕರೇ. ಜೈ ಹಿಂದ್, ಜೈ ಭಾರತ ಮಾತಾ ಕಿ ಜೈ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ.